ಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ WCSE ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ಸಂಧ್ಯಾ ನಾಗರಾಜ್ ಮೇಡಮ್ ನಮ್ಮೊಂದಿಗೆ ಇದ್ದಾರೆ. ಇವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದು BA ಪದವೀಧರರಾಗಿದ್ದಾರೆ. ಇವರು 2010ರಲ್ಲಿ ಸ್ಕೈ ಯೋಗಕ್ಕೆ ಸೇರಿದ್ದು ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೆ. ಇವರು ಪಂಚಶೀಲ ಸ್ಕೈ ಟ್ರಸ್ಟ್ ಎಲ್ಚೆನಲ್ಲಿ ಧ್ಯಾನ ಕೇಂದ್ರದಲ್ಲಿ 10 ವರ್ಷಗಳಿಂದ ಜನರಿಗೆ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ವಿಷಯವಾದ ವಿಜ್ಞಾನ ಮತ್ತು ಸಂಪ್ರದಾಯ ಎಂಬ ಚಿಂತನೆಯನ್ನು ನೀಡಲು ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಶುರು ಮಾಡಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ಎಂದೂ ನಮ್ಮೊಂದಿಗೆ, ಗುರುವಿನದೇ ರಕ್ಷೆ, ಗುರುವೇ ನಮಃ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ದೈವಿಕ ತಂದೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಗಳಿಗೆ ವಂದಿಸುತ್ತಾ, WCSE ಕರ್ನಾಟಕ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಮತ್ತು ಉಪಾಧ್ಯಕ್ಷರಾದ ವಿಜಯ ಮೇಡಮ್ ದಂಪತಿಗಳಿಗೆ ವಂದಿಸುತ್ತಾ, ನನಗೆ ಮಾರ್ಗದರ್ಶಕರಾಗಿ ಯೋಗಾಭ್ಯಾಸದಲ್ಲಿ ದಾರಿ ತೋರಿದ ಅಪ್ಪ ರಾಮ್ ಸಿಂಗ್, ಅಮ್ಮ ರಾಧಾಬಾಯಿ ಅವರಿಗೆ ವಂದಿಸುತ್ತಾ, ನನಗೆ ಸಹಾಯ ಸಹಕಾರ ನೀಡುವ ನನ್ನ ಪತಿಯವರಿಗೆ ವಂದಿಸುತ್ತಾ, ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವ ಪಲ್ಲವಿ ಮತ್ತು ಅವರ ಸಂಗಡಿಗರಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮದಲ್ಲಿ ಭಾಗಿಯಾದ ಎಲ್ಲ ಆತ್ಮ ಬಂಧುಗಳಿಗೆ ವಂದಿಸುತ್ತಾ ಈ ದಿನದ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ಸ್ನೇಹಿತರೆ, ವಿಷಯ ವಿಜ್ಞಾನ ಮತ್ತು ಸಂಪ್ರದಾಯ. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಕಾನೂನು ಮಾಡದ ಕೆಲಸ ಧರ್ಮ ಮಾಡುತ್ತದೆ. ನೈತಿಕ ಸಮಾಜವನ್ನು ಕಾನೂನು ಕೊಡಲಾಗುವುದಿಲ್ಲ. ನಮ್ಮ ದೇಶದಲ್ಲಿ ಇದನ್ನು ಧರ್ಮ ಕೊಡುತ್ತದೆ. ಸ್ನೇಹಿತರೆ, ಹಾಗಾದರೆ ಈ ದಿನದ ವಿಷಯ ವಿಜ್ಞಾನ ಮತ್ತು ಸಂಪ್ರದಾಯಕ್ಕೆ ಬರೋಣ. ಮೊದಲನೇದಾಗಿ ವಿಜ್ಞಾನ ಎಂದರೇನು, ಸಂಪ್ರದಾಯ ಎಂದರೇನು, ಸಂಸ್ಕಾರವೆಂದರೇನು, ಮೂಢನಂಬಿಕೆ ಮತ್ತು ಪದ್ಧತಿ ಎಂದರೇನು ಎಂದು ಚಿಕ್ಕದಾಗಿ ತಿಳಿದುಕೊಳ್ಳೋಣ. ವಿಜ್ಞಾನ ಎಂದರೆ ನಿಖರ. H2O is a chemical formula for water. 1 oxygen and 2 hydrogen atoms. ಆಗಲೇ ಅದು ನೀರಾಗಿ ಮಾರ್ಪಾಟಾಗುವುದು. ಇದು ಎಲ್ಲೇ ಹೋದರೂ ಇದು ನಿಖರ. 2 + 2 4, 5 × 2 10. ಗಣಿತ ಇದು ಸಹ ನಿಖರ. ಇನ್ನು ಸಂಪ್ರದಾಯ ಅಂದರೆ ವಿಜ್ಞಾನದ ತಳಪಾಯದಲ್ಲಿ, ಸಂಸ್ಕಾರದ ಹಾದಿಯಲ್ಲಿ, ಉಪನಿಷತ್ಗಳ ಸಾರದಲ್ಲಿ, ಭಾರತೀಯರ ಪರಂಪರೆಯಲ್ಲಿ ಮಾತ್ರವೇ ಧರ್ಮದ ಕವಚ ತೊಟ್ಟು ನಂಬಿಕೆಯ ಮೇಲೆ ನಿಂತಿರುವುದು ಸಂಪ್ರದಾಯ. ಸಂಸ್ಕಾರವೆಂದರೆ 84 ಲಕ್ಷ ಜೀವಿಯ ಜನ್ಮದ ನಂತರ ಬಂದಿರುವ ಈ 6ನೇ ಅರಿವುಳ್ಳ ಮಾನವ ಮಾಡಿಕೊಳ್ಳಲೇಬೇಕಾದಂತಹ ಕಾರ್ಯಗಳಿಗೆ ಸಂಸ್ಕಾರ ಎನ್ನುತ್ತೇವೆ. ಇವನ್ನು ಷೋಡಶ ಸಂಸ್ಕಾರಗಳೆಂದು ಕರೆಯುತ್ತೇವೆ. ಇದು ಪ್ರಾಣಿಗಳಿಗೆ ಅನ್ವಯಿಸುವುದಿಲ್ಲ. ಗರ್ಭಧಾನದಿಂದ ಹಿಡಿದು ಅಂತ್ಯಷ್ಟಿಯವರೆಗೆ ಸಂಸ್ಕಾರಗಳನ್ನು ಅನ್ವಯಿಸುತ್ತೇವೆ. ಪಂಚಭೂತಗಳಿಂದುಂಟಾದ ಈ ಶರೀರಕ್ಕೆ ಸ್ತೋತ್ರ ಮುಖೇನ ದೋಷಗಳನ್ನು ತೆಗೆದು ಹಾಕಬೇಕು. ಆ ಸ್ತೋತ್ರಗಳು ವೇದದ ಹಿನ್ನೆಲೆಯನ್ನು ಹೊಂದಿರಬೇಕು. ಆಗ ಮಾತ್ರ ಅದು ಸ್ತೋತ್ರವಾಗಲು ಸಾಧ್ಯ. ಈ ದೇಹ ಭೂಮಿಗೆ ಬಂದಿರುವುದು ಒಂದು ಸಾಧನೆಯನ್ನು ಮಾಡಲು. ಅದಕ್ಕೆ ನಾವು 16 ಷೋಡಶ ಕರ್ಮಗಳಿಂದ ದೇಹವನ್ನು ತಯಾರಿ ಮಾಡಬೇಕು. ಅದು ಯಾವುವೆಂದರೆ, ಮೊದಲನೇದಾಗಿ ಗರ್ಭಧಾನ, ಪುಂಸವನ ಅಂದರೆ ಶ್ರೀಮಂತ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನಂ, ಚೂಡಕರ್ಮ ಅಂದರೆ ಚೌಲ ಕೊಡುವುದು, ಕರ್ಣಭೇದ ಅಂದರೆ ಕಿವಿ ಚುಚ್ಚುವುದು, ಅಕ್ಷರಾಭ್ಯಾಸ, ಉಪನಯನ, ಕೇಶ ಅಂತ ಅಂದರೆ ಮೊದಲನೇ ಬಾರಿಗೆ ಗಂಡು ಮಕ್ಕಳಿಗೆ ಗಡ್ಡ ಮೀಸೆಯನ್ನು ಬೋಳಿಸುವುದು,
ಋತು ಶುದ್ಧಿ ಎಂದರೆ ಹೆಣ್ಣು ಮಕ್ಕಳು ಮೊದಲನೇ ಬಾರಿ ಋತುಮತಿಯಾದಾಗ ಮಾಡುವ ಶುದ್ಧಿ ಕಾರ್ಯಗಳು. ಬ್ರಹ್ಮಚರ್ಯ, ವಿವಾಹ, ವಾನಪ್ರಸ್ಥ, ಅಂತ್ಯಷ್ಟಿ. ಸ್ನೇಹಿತರೆ, ವಿಜ್ಞಾನ, ಸಂಪ್ರದಾಯ, ಸಂಸ್ಕಾರಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದೆವಲ್ಲ. ಈಗ ಮೂಢನಂಬಿಕೆ ಮತ್ತು ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೂಢನಂಬಿಕೆ ಎಂದರೆ ಹಿಂದಿನ ಕಾಲದ ಪರಿಸ್ಥಿತಿಗೆ ಅದು ಬೇಕಾಗಿತ್ತು, ಇಂದಿನ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು, ಇದರಿಂದ ಪ್ರಯೋಜನವೂ ಆಗುತ್ತಿತ್ತು, ಆದ್ದರಿಂದ ಅವರು ಮಾಡುತ್ತಿದ್ದರು. ಈಗಿನ ಕಾಲದ ಪರಿಸ್ಥಿತಿಗೆ ಇದು ಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ, ಪ್ರಯೋಜನವೂ ಇಲ್ಲ, ಆದರೂ ಅದನ್ನು ಮಾಡುತ್ತಲೇ ಬಂದಿದ್ದೇವೆ, ಅದನ್ನೇ ಮೂಢನಂಬಿಕೆ ಎನ್ನುತ್ತೇವೆ. ಉದಾಹರಣೆಗೆ, ದೇವಸ್ಥಾನದಲ್ಲಿ ಕಲ್ಯಾಣಿ ಇರುತ್ತದೆ, ಕೊಳ ಇರುತ್ತದೆ, ಅಥವಾ ನದಿಗೆ ಹೋದಾಗ ಕಾಯಿನನ್ನು ಎಸೆಯುವುದು. ಇಂದಿನ ಕಾಲದಲ್ಲಿ ತಾಮ್ರದ ಲೋಹದಲ್ಲಿ ಕಾಸನ್ನು ತಯಾರಿಸುತ್ತಿದ್ದರು. ಕುಡಿಯುವ ನೀರಿಗೆ ತಾಮ್ರದ ಅಂಶ ಬೇಕಾಗಿತ್ತು, ಆದ್ದರಿಂದ ದೇವರ ಹೆಸರಿನಲ್ಲಿ ಹಿರಿಯರು ಹೀಗೆ ಹೇಳಿದರು: ನದಿಗೆ ಕಾಸು ಹಾಕುವುದರಿಂದ ಶುಭ ಫಲ ದೊರೆಯುತ್ತದೆ, ನೀವು ನೆನೆಸಿದ್ದು ಆಗುತ್ತದೆ, ನಿಮ್ಮ ಅಭಿವೃದ್ಧಿ ಶೀಘ್ರವಾಗಿ ಆಗುತ್ತದೆ ಎಂದು ಅವರು ಹೇಳಿದ್ದರು. ಆಗಿನ ಕಾಲಕ್ಕೆ ಅದು ಒಳ್ಳೆಯದಾಗಿತ್ತು, ಆದರೆ ಈ ಕಾಲದಲ್ಲಿ ಅದು ಪ್ರಯೋಜನವಿಲ್ಲ. ಏಕೆಂದರೆ ಈಗ ಕಾಸನ್ನು ಸ್ಟೀಲ್ ಅಥವಾ ಕಬ್ಬಿಣದಲ್ಲಿ ತಯಾರಿಸುತ್ತಾರೆ. ಇದನ್ನು ನೀರಿನಲ್ಲಿ ಎಸೆಯುವ ಅವಶ್ಯಕತೆಯೂ ಇಲ್ಲ, ಪ್ರಯೋಜನವೂ ಇಲ್ಲ, ಆದರೂ ಅದನ್ನು ಮಾಡುತ್ತೇವೆ, ಮಾಡುತ್ತಲೂ ಬಂದಿದ್ದೇವೆ. ಸ್ನೇಹಿತರೆ, ಪದ್ಧತಿ ಎಂದರೆ ಅರ್ಥ ತಿಳಿಯದೆ, ಅದರಿಂದಾಗುವ ಪ್ರಯೋಜನ ಅಥವಾ ಫಲ ತಿಳಿಯದೆ ನಮ್ಮ ಪೂರ್ವಿಕರು ಮಾಡುತ್ತಿದ್ದರು, ನಾವು ಮಾಡುತ್ತೇವೆ, ಇದು ನಮ್ಮ ಮನೆಯ ಆಚಾರ ಎಂದು ಹೇಳುತ್ತಾರೆ. ಉದಾಹರಣೆಗೆ, ಹಿಂದೆ ಒಬ್ಬರ ಮನೆಯಲ್ಲಿ ವೈದಿಕ ಅಂದರೆ ತಿಥಿ ಕಾರ್ಯದಲ್ಲಿ ನಡೆಸುವಾಗ ಅವರ ಮನೆಯಲ್ಲಿ ಸಾಕಿದ ಬೆಕ್ಕು ಅಡ್ಡ ಬರುತ್ತಿತ್ತು. ಆಗ ಮನೆಯ ಯಜಮಾನ ಒಂದು ಬಿದಿರಿನ ಬುಟ್ಟಿಯನ್ನು ತಂದು ಬೆಕ್ಕನ್ನು ಅದರಲ್ಲಿ ಮುಚ್ಚಿ ಅದರ ಮೇಲೆ ಹಿತ್ತಾಳೆಯ ಕುಟಾಣಿಯನ್ನು ಇಟ್ಟನು, ಏಕೆಂದರೆ ಅದು ಅಲುಗಾಡಿ ಆಚೆ ಬರಬಾರದೆಂದು. ನಂತರ ಹೀಗೆ ಆತ ವಯಸ್ಸಾಗಿ ಹೋದ ಮೇಲೆ ಅವನ ಮಗನು ಸಹ ಹಾಗೆಯೇ ತಾನು ಕಾರ್ಯ ಮಾಡುವ ಜಾಗದಲ್ಲಿ ಮುಂದೆ ಬೆಕ್ಕನ್ನು ಬುಟ್ಟಿಯಲ್ಲಿಟ್ಟು ಅದರ ಮೇಲೆ ಹಿತ್ತಾಳೆಯ ಕುಟಾಣಿಯನ್ನಿಟ್ಟು ತಂದೆಯ ಕಾರ್ಯವನ್ನು ಮಾಡುತ್ತಿದ್ದ. ಇದನ್ನೆಲ್ಲ ಮಗ ಗಮನಿಸುತ್ತಿದ್ದ. ಅವನು 3ನೇ ತಲೆಮಾರಿನವನು. ಅವನು ಕೂಡ ವಯಸ್ಸಾಗಿ ದೈವಾಧೀನನಾದ ಮೇಲೆ ಅವನ ಮಗ ತಂದೆಯ ಕಾರ್ಯವನ್ನು ಮಾಡಬೇಕಾಗಿತ್ತು. ಆಗ ಅವರ ಮನೆಯಲ್ಲಿ ಬೆಕ್ಕು ಸಾಕುವವರು ಇರಲಿಲ್ಲ, ಬೆಕ್ಕು ಇರಲಿಲ್ಲ, ಮಿಕ್ಸಿಗಳನ್ನು ಬಳಸುವುದರಿಂದ ಕುಟಾಣಿಯೂ ಇರಲಿಲ್ಲ, ಬಿದಿರು ಬುಟ್ಟಿಯಂತೂ ಇಲ್ಲವೇ ಇಲ್ಲ. ಆದರೂ ಅವನು ತಂದೆಯ ತಿಥಿ ಕಾರ್ಯವನ್ನು ಮಾಡುವಾಗ ಒಂದು ಬೆಕ್ಕಿನ ಬೊಂಬೆಯನ್ನು ಕೊಂಡುಕೊಂಡು ಬಂದು ಬಿದಿರಿನ ಬುಟ್ಟಿಯನ್ನು ತಂದು ಕುಟಾಣಿಯನ್ನು ಕೊಂಡುಕೊಂಡು ಹೊಸದಾಗಿ ತೆಗೆದುಕೊಂಡು ಬಂದು ಅವನ್ನು ತಾನು ಕಾರ್ಯ ಮಾಡುವ ಜಾಗದಲ್ಲಿ ಇಟ್ಟು, ಬೆಕ್ಕಿನ ಬೊಂಬೆ ಇಟ್ಟು ಅದರ ಮೇಲೆ ಬಿದಿರು ಬುಟ್ಟಿಯನ್ನು ಇಟ್ಟು ಕುಟಾಣಿಯನ್ನು ಇಟ್ಟು ತಂದೆಯ ಕಾರ್ಯವನ್ನು ಮಾಡಿದ. ಏಕೆ ಹೀಗಾಯಿತು? ಹಿರಿಯರು ಹೇಳಬೇಕಾಗಿತ್ತು ತಾನು ಏಕೆ ಮಾಡುತ್ತಿದ್ದೇನೆಂದು, ಅಥವಾ ಕಿರಿಯರು ಕೇಳಬೇಕಾಗಿತ್ತು. ಎರಡೂ ಆಗಲಿಲ್ಲ. ಆದ್ದರಿಂದ ಅದು ಅವರ ಮನೆಯಲ್ಲಿ ಪದ್ಧತಿಯಾಗಿ ಆಚರಣೆಯಾಗಿ ಬಂದಿತ್ತು. ಸ್ನೇಹಿತರೆ, ಈಗ ವಿಜ್ಞಾನ ಮತ್ತು ಸಂಪ್ರದಾಯಕ್ಕೆ ಬರೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಪ್ರದಾಯಕ್ಕೆ ಹೆಚ್ಚಿನ ಮಹತ್ವವಿದೆ. ಭಾರತೀಯ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಿಂದಿನದು. ಆಗಿನ ಸಮಾಜ ಧರ್ಮ, ಸಂಪ್ರದಾಯ, ನೈತಿಕತೆಯ ಆಧಾರ ಮೇಲೆ ನಿಂತಿತ್ತು. ಯಾವ ಕಾನೂನು ಕಟ್ಟಳೆಯೂ ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಋಷಿ ಮುನಿಗಳ ಕಾಲದಿಂದಲೂ ರಾಜರ ಕಾಲದಿಂದಲೂ ಧರ್ಮ ಮತ್ತು ನೈತಿಕತೆಯು ಅಚ್ಚುಕಟ್ಟಿನ ಮೇಲೆಯೇ ಸಮಾಜ ತನ್ನ ಕಾರ್ಯವನ್ನು ಮಾಡುತ್ತಿತ್ತು. ಹಿಂದೂಗಳು ಏನೇ ಮಾಡಿದರೂ ಅದರ ಹಿಂದೆ ಸದುದ್ದೇಶವಿರುತ್ತಿತ್ತು. ವಿಜ್ಞಾನ ಕೂಡ ಇರುತ್ತಿತ್ತು. ಅದೇ ದೇವರು ಧರ್ಮದ ಹೆಸರಿನಲ್ಲಿ ಹೇಳಿದರೆ ಮಾತ್ರ ಜನ ಅನುಸರಿಸುತ್ತಾರೆ ಎಂದು ಅವೆಲ್ಲವನ್ನು ಸಂಪ್ರದಾಯದ ಚೌಕಟ್ಟಿನಲ್ಲಿ ಇಟ್ಟಿದ್ದರು. ವೈಜ್ಞಾನಿಕ ಜ್ಞಾನವೇ ಸಂಪ್ರದಾಯವಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬಂತೆ ಸಂಪ್ರದಾಯವು ಸುಳ್ಳನ್ನು ಹೊತ್ತಿಲ್ಲ, ವಿಜ್ಞಾನವನ್ನು ಹೊತ್ತಿದೆ. ಪೂರ್ವಿಕರು ಪ್ರತಿ ಚಿಕ್ಕ ವಿಷಯದಲ್ಲೂ ಎಚ್ಚರಿಕೆ ವಹಿಸುತ್ತಿದ್ದರು. ಸುಮ್ಮನೆ ಹೇಳಿದರೆ ಕೇಳುವುದಿಲ್ಲವೆಂದು ದೇವರ ಹೆಸರಿನಲ್ಲಿ ಹೇಳಿ ನಮ್ಮನ್ನು ಕಾಪಾಡಿದ್ದಾರೆ. ಉದಾಹರಣೆಗೆ, ಸಾಯಂಕಾಲ ದೀಪ ಹಚ್ಚಿದ ಮೇಲೆ ತಲೆ ಬಾಚಬಾರದು ಎಂದು ಹೇಳುತ್ತಿದ್ದರು. ಹಾಗೆ ಬಾಚಿದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗುತ್ತಾಳೆ ಎನ್ನುತ್ತಿದ್ದರು. ಏಕೆಂದರೆ ಆಗ ತಲೆಯ ಕೂದಲಿಗೆ ಚಿನ್ನದ ಬಿಲ್ಲೆಗಳು, ಚಿನ್ನದ ಗಂಟು ಪಿನ್ನುಗಳು, ಬ್ರೋಚುಗಳನ್ನು ಧರಿಸುತ್ತಿದ್ದರು. ಅದು ಬಿದ್ದು ಹೋದರೆ ದೀಪದ ಬೆಳಕಿನಲ್ಲಿ ಹುಡುಕಲು ಸಾಧ್ಯವಿಲ್ಲವೆಂದು ಅವರ ಅಭಿಪ್ರಾಯವಾಗಿತ್ತು. ದೀಪ ಹಚ್ಚಿದ ಮೇಲೆ ಉಗುರನ್ನು ಕತ್ತರಿಸಬಾರದೆಂದು ಹೇಳುತ್ತಿದ್ದರು.
ಆಗ ನೈಲ್ ಕಟರ್ ಇರಲಿಲ್ಲ, ಚಾಕುವಿನಿಂದ ಮಾಡಿಕೊಳ್ಳುತ್ತಿದ್ದರು. ಕತ್ತಲಲ್ಲಿ ಗಾಯವಾಗಬಹುದೆಂಬ ಭಯದಿಂದ ಹಾಗೆ ಹೇಳುತ್ತಿದ್ದರು. ಸ್ನೇಹಿತರೆ, ವಿಜ್ಞಾನವು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ, ಸಂಪ್ರದಾಯದಲ್ಲಿ ಹೇಗೆ ಅಡಕವಾಗಿದೆ ಎಂದು ತಿಳಿಯೋಣ. ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಮನೆಯ ಕಸಗುಡಿಸಿ ಅಂಗಳದ ಕಸವನ್ನು ಗುಡಿಸುತ್ತೇವೆ. ಇದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಸಿಗುತ್ತದೆ. ಸ್ನಾನದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡುತ್ತೇವೆ. ಇಲ್ಲಿ ನಮ್ಮ ದೇಹಕ್ಕೆ ಡಿ ವಿಟಮಿನ್ ಸಿಗುತ್ತದೆ. ಸೂರ್ಯನ ಕಿರಣಗಳು ನಮ್ಮ ಮೂಳೆಗೆ ಎಲುಬುಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಇದನ್ನು ಮಹರ್ಷಿಯವರು ನಮಗೆ ಪಂಚಭೂತ ನವಗ್ರಹ ಧ್ಯಾನದಲ್ಲಿ ಹೇಳಿದ್ದಾರೆ. ನಮ್ಮ ತಾಯಿ ಮತ್ತು ಅಜ್ಜಿಯವರು ಹೇಳಿಕೊಟ್ಟಂತೆ ಅಂಗಳವನ್ನು ಸಗಣಿಯಿಂದ ಸಾರಿಸಿ, ಹೊಸ್ತಿಲಿಗೆ ಕುಂಕುಮವನ್ನು ಅಲಂಕರಿಸಿ, ಬಾಗಿಲು ಮುಂದೆ ದೀಪ ಇಟ್ಟು ಮುದ್ದಾದ ಒಂದು ರಂಗೋಲಿಯನ್ನು ಬಿಡಿಸಿದರೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಎಂದು ಹೇಳುತ್ತಿದ್ದರು. ಇದರಲ್ಲಿ ಎಷ್ಟೊಂದು ಒಳ್ಳೆಯ ಅಂಶವಿದೆ ನೋಡಿ. ಸಗಣಿಯು ಕ್ರಿಮಿಕೀಟಗಳನ್ನು ಅಂಗಳದಲ್ಲೇ ತಡೆಯುತ್ತದೆ. ಧೂಳನ್ನು ಸಹ ಒಳಗೆ ಬರಲು ಬಿಡುವುದಿಲ್ಲ. ಹೊಸ್ತಿಲಿನ ಅರಿಶಿನ ಆಂಟಿಬಯೋಟಿಕ್, ಇರುವೆಗಳು ಕೂಡ ಒಳಗೆ ಬರಲು ಸಾಧ್ಯವಿಲ್ಲ. ಇನ್ನು ರಂಗೋಲಿಯನ್ನು ಹಾಕುವ ಅಕ್ಕಿ ಹಿಟ್ಟಿನಲ್ಲಿ ಹಾಕಿದರೆ ಅದು ಇರುವೆ ಮತ್ತು ಕ್ರಿಮಿಗಳಿಗೆ ಆಹಾರವಾಗುತ್ತದೆ. ಹಾಗೆ ನಾವು ಆಚರಿಸುವ ಹಬ್ಬಗಳಲ್ಲಿ ಆಚಾರ, ವಿಚಾರ, ಊಟ, ಪೂಜೆ ಎಲ್ಲದರಲ್ಲಿಯೂ ಮಹತ್ತರವಾದ ವೈಜ್ಞಾನಿಕ ಅಂಶಗಳಿವೆ. ನಮಗೆ ವರ್ಷದ ಮೊದಲನೇ ಹಬ್ಬ ಯುಗಾದಿ. ಈ ಹಬ್ಬವನ್ನು ನಾವು ಸಡಗರದಿಂದ ಆಚರಿಸುತ್ತೇವೆ. ಇಂದಿನವರು ಪೂರ್ತಿ ಮನೆಯನ್ನು ಸುಣ್ಣ ಬಣ್ಣಗಳಿಂದ ಸ್ವಚ್ಛ ಮಾಡುತ್ತಿದ್ದರು. ಹಳೆಯ ಮಡಕೆಗಳನ್ನು ತೆಗೆದುಹಾಕಿ ಹೊಸ ಮಡಕೆಗಳನ್ನು ತರುತ್ತಿದ್ದರು. ಇದರಿಂದ ಮನೆ ಪೂರ್ತಿ ಸ್ವಚ್ಛತೆಯನ್ನು ಕಾಪಾಡಿದಂತೆ ಆಗುತ್ತಿತ್ತು. ಮನೆಯಲ್ಲಿ ಹುಳು, ಉಪ್ಪಟೆಗಳು, ಇಲಿಗಳು ಇದ್ದರೆ ಅವು ಆಚೆ ಹೋಗುತ್ತಿತ್ತು. ಬಾಗಿಲಿಗೆ ಬೇವಿನ ಸೊಪ್ಪನ್ನು ಕಟ್ಟುತ್ತಿದ್ದರು ಮತ್ತು ಮಾವಿನ ಸೊಪ್ಪನ್ನು ಕಟ್ಟುತ್ತಿದ್ದರು. ಮಾವಿನ ಸೊಪ್ಪು ನಮಗೆ ಆಕ್ಸಿಜನ್ ಅನ್ನು ಕೊಡುತ್ತಿತ್ತು. ಬೇವಿನ ಸೊಪ್ಪಿನ ವಾಸನೆಯಿಂದ ಮನೆಯಲ್ಲಿ ಕ್ರಿಮಿಕೀಟಗಳು ಬರಲು ಆಗುತ್ತಿರಲಿಲ್ಲ. ಮನೆಯ ಮುಂದೆ ತುಳಸಿಯ ಬೃಂದಾವನವನ್ನು ಇಡುತ್ತಿದ್ದರು. ತುಳಸಿಯು ಆಯುರ್ವೇದದ ಪ್ರಕಾರ ಒಳ್ಳೆಯ ಔಷಧಿ ತತ್ವಗಳನ್ನು ಹೊಂದಿರುವ ಸಸ್ಯ. ಪ್ರತಿದಿನ ಒಂದು ತುಳಸಿ ಎಲೆಯನ್ನು ತಿಂದು ನೀರು ಕುಡಿದರೆ ಅನೇಕ ಕಾಯಿಲೆಗಳಿಂದ ದೂರವಾಗಬಹುದಾಗಿತ್ತು ಮತ್ತು ಇದು ಶಕ್ತಿವರ್ಧಕ ತೀರ್ಥವಾಗಿದೆ. ತುಳಸಿಯು ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿವರ್ಧಕ, ರೋಗ ನಿರೋಧಕವಾಗಿಯೂ ಇದೆ. ಅದೇ ರೀತಿ ಈ ಯುಗಾದಿಯಲ್ಲಿ ಏಪ್ರಿಲ್ನಲ್ಲಿ ಬರುವುದರಿಂದ ಬೇಸಿಗೆಯ ತಾಪ ಹೆಚ್ಚಾಗಿರುತ್ತದೆ. ಎಲ್ಲ ಕಡೆ ಹೊಸ ಚಿಗುರು ಮತ್ತು ಎಳೆಯದಾದ ಮಾವು ಬೇವು ಬಂದಿರುತ್ತದೆ. ಆದ್ದರಿಂದ ಯುಗಾದಿಯ ದಿನ ನೈವೇದ್ಯಕ್ಕೆ ಬೇವಿನ ಹೂವಿನ ತಯಾರಿಸಿದ ಪಾನಕ, ಬೇವು, ಬೆಲ್ಲ, ಬೇವಿನ ಹೂವಿನ ಪಚ್ಚಡಿಗಳನ್ನು ಬಳಸುತ್ತಿದ್ದರು. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಿತ್ತು. ಯುಗಾದಿಯಲ್ಲಿ ಎಣ್ಣೆಯ ಸ್ನಾನ ವಿಶೇಷ, ಏಕೆಂದರೆ ದುಡಿದು ದಣಿದು ಬಂದ ಎಲ್ಲ ರೈತರಿಗೂ ಮೈ ತಂಪಾಗಿಸಲು ಅವರ ಪ್ರಯತ್ನವಾಗಿತ್ತು. ಯುಗಾದಿಯ ನಂತರ ಬರುವ ಶ್ರೀರಾಮನವಮಿ. ನಮ್ಮ ಹಿರಿಯರು ದೇವರ ಹೆಸರಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿದ್ದಾರೆ. ಹೇಗೆಂದರೆ ಆಗ ಬಿಸಿಲಿನ ಧಗೆ ಹೆಚ್ಚಾಗಿರುವುದರಿಂದ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಇದರಿಂದ ದೇಹ ದಣಿವಾರಿಸಿಕೊಳ್ಳುತ್ತಿದ್ದರು, ದೇಹವನ್ನು ತಂಪು ಮಾಡಿಕೊಳ್ಳುತ್ತಿದ್ದರು. ಶ್ರೀರಾಮ ಭಜನೆ, ಕೀರ್ತನೆ ಇವುಗಳಿಂದ ಗಂಟಲಿನ ದೋಷ ನಿವಾರಣೆಯಾಗುತ್ತಿತ್ತು, ಪ್ರಾಣಾಯಾಮವಾಗುತ್ತಿತ್ತು. ದೇಹವನ್ನು ತಂಪಾಗಿಸಲು ನೀರು, ಮಜ್ಜಿಗೆ, ನಿಂಬೆ ರಸದ ಪಾನಕ, ಕೋಸಂಬರಿ ಸೇವನೆ ಮಾಡುವ ಪದ್ಧತಿಯನ್ನು ಇಟ್ಟಿದ್ದಾರೆ. ಇದರಿಂದ ಬೇಸಿಗೆಯ ದಾಹ ಕಡಿಮೆಯಾಗಿ ದೇಹದ ಉಷ್ಣತೆ ಕಡಿಮೆಯಾಗುತ್ತಿತ್ತು. ಇದೇ ರೀತಿ ನಾವು ಆಚರಿಸುವ ಪದ್ಧತಿಯಲ್ಲಿ ಪ್ರತಿಯೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷವಾದ ವಿಜ್ಞಾನ ಆಹಾರ ಅಡಕವಾಗಿದೆ. ಸಂಕ್ರಾಂತಿ ಹಬ್ಬವನ್ನೇ ತೆಗೆದುಕೊಳ್ಳಿ. ಬೆಳಿಗ್ಗೆ ಶುಚಿರ್ಭೂತರಾಗಿ ಬೆಳೆದ ಹೊಸ ಬೆಳೆಯನ್ನು ಪೂಜಿಸುತ್ತೇವೆ. ಆಗ ಚಳಿಗಾಲವಾದ್ದರಿಂದ ದೇಹಕ್ಕೆ ಉಷ್ಣತೆಯ ಅಗತ್ಯವಿದೆ. ಕುಂಬಳಕಾಯಿ, ಗೆಣಸು ಖಾದ್ಯಗಳಿಂದ ಮಾಡುವ ಖಾದ್ಯಗಳನ್ನು ಮಾಡುತ್ತೇವೆ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಹಂಚಿ ತಿನ್ನುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ಏಕೆಂದರೆ ಚಳಿಗಾಲ ಆದ್ದರಿಂದ ಮೈಕೈ ಒಡೆಯುವ ಸಾಧ್ಯತೆ ಹೆಚ್ಚು. ದೇಹಕ್ಕೂ, ಚರ್ಮಕ್ಕೂ ಮತ್ತು ಕೀಲುಗಳಿಗೆ ಎಣ್ಣೆಯ ಅಂಶವುಳ್ಳ ಪದಾರ್ಥಗಳು ಬೇಕು. ಎಳ್ಳು, ಕಡಲೆ ಬೀಜ, ಸೌತೆ ಬೀಜ, ಕುಂಬಳ ಬೀಜ ಹುರಿದು ನಂತರ ಅದಕ್ಕೆ ಹೆಚ್ಚಿನ ಎಣ್ಣೆ ಅಂಶವುಳ್ಳ ಒಣಕೊಬ್ಬರಿಯನ್ನು ಬೆರೆಸಿ ಸಿಹಿಯಾದ ಬೆಲ್ಲವನ್ನು ಸೇರಿಸಿ ಈ ಖಾದ್ಯವನ್ನು ತಯಾರಿಸುತ್ತಿದ್ದೆವು. ಇದು ಚಳಿಗಾಲಕ್ಕೆ ಒಳ್ಳೆಯ ರೀತಿಯ ಔಷಧಿಯಾಗಿ ಕೆಲಸ ಮಾಡುತ್ತಿತ್ತು. ಮತ್ತು ಸಾಯಂಕಾಲ ಎತ್ತುಗಳನ್ನು ಸಿಂಗರಿಸಿ ಪೂಜೆ ಮಾಡಿ ಕಿಚ್ಚು ಹಾಯಿಸುತ್ತಿದ್ದರು. ಅಂದರೆ ಬೆಂಕಿಯ ಒಂದು ಗುಂಡಿಯ ಮೇಲೆ ಎತ್ತುಗಳನ್ನು ನಡೆಯುವಂತೆ ಮಾಡುತ್ತಿದ್ದರು. ಇದರಿಂದ ಎತ್ತುಗಳಿಗೆ ಮೈ ಶಾಖವಾಗಿ ಚರ್ಮದ ಕೂದಲಿನಲ್ಲಿ ಕ್ರಿಮಿಗಳು ಇದ್ದರೆ ನಾಶವಾಗುತ್ತಿತ್ತು. ಇಂದಿನವರು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಎಲ್ಲರನ್ನೂ ಆರೋಗ್ಯವನ್ನು ಕಾಪಾಡಲು ಪ್ರಯತ್ನವನ್ನು ಪಡುತ್ತಿದ್ದರು. ಇದೇ ರೀತಿ ಪ್ರತಿಯೊಂದು ಹಬ್ಬವು ವಿಶೇಷತೆಯನ್ನು ಹೊಂದಿದೆ. ಹಿಂದಿನ ಕಾಲದಲ್ಲಿ ಬೇಸಿಗೆಯಲ್ಲಿ ಯಾವಾಗಲೂ ಜಾತ್ರೆಗಳನ್ನು ಮಾಡುತ್ತಿದ್ದರು.
ಆ ಊರಿನಲ್ಲಿ ನಡೆಯುವ ಜಾತ್ರೆಗೆ ಅವರ ಸಂಬಂಧಿಕರು, ಅಣ್ಣ ತಮ್ಮಂದಿರು, ನೆಂಟರು ಎಲ್ಲರನ್ನೂ ಕರೆಯುತ್ತಿದ್ದರು. ಎಲ್ಲರೂ ಸಂತೋಷವಾಗಿ ಜಾತ್ರೆಯನ್ನು ಅನುಭವಿಸುತ್ತಿದ್ದರು. ಇದು ಏನು ತೋರಿಸುತ್ತದೆ ಎಂದರೆ ಕುಟುಂಬದಲ್ಲಿ ಸಾಮರಸ್ಯವನ್ನು ಬೆಳೆಸುತ್ತದೆ. ಒಬ್ಬರಿಗೊಬ್ಬರು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಳ್ಳುತ್ತದೆ. ಇದು ಒಟ್ಟು ಕುಟುಂಬವನ್ನು ನಿರ್ಮಿಸುವುದರಲ್ಲಿ ತಳಪಾಯವಾಗಿತ್ತು. ಮಕ್ಕಳಿಗೆ ಸಂಬಂಧಗಳನ್ನು ತಿಳಿಸುವ ರೀತಿ ಈ ಜಾತ್ರೆಯಾಗಿತ್ತು. ಮಕ್ಕಳಿಗೆ ಸಂಬಂಧಗಳ ಬೆಲೆಯೂ ಸಹ ತಿಳಿಯುತ್ತಿತ್ತು. ಸ್ನೇಹಿತರೆ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ಸಂದರ್ಭಗಳಲ್ಲಿ ಹೇಗೆ ವಿಜ್ಞಾನವನ್ನು ಸಂಪ್ರದಾಯದಲ್ಲಿ ಅಡಗಿಸಿದ್ದಾರೆ ಎಂದು ತಿಳಿಯೋಣ. ಕೈ ಜೋಡಿಸಿ ನಮಸ್ಕರಿಸುವ ಪದ್ಧತಿ. ಹಿಂದೂ ಸಂಸ್ಕೃತಿಯಲ್ಲಿ ಒಬ್ಬರನ್ನೊಬ್ಬರು ಭೇಟಿ ಮಾಡಿದಾಗ ನಮಸ್ಕರಿಸುವ ಪದ್ಧತಿ. ಹೀಗೆ ಹಸ್ತಗಳನ್ನು ಜೋಡಿಸಿದಾಗ ಎರಡು ಕೈಗಳ ಎಲ್ಲಾ ಬೆರಳುಗಳು ಪ್ರೆಸ್ ಆಗುತ್ತವೆ. ಎಲ್ಲಾ ಬೆರಳುಗಳ ತುದಿಯಲ್ಲೂ ನರತಂತುಗಳಿವೆ. ಇವು ಕಣ್ಣು, ಕಿವಿ, ಮನಸ್ಸಿನ ಪ್ರೆಷರ್ ಪಾಯಿಂಟ್ಗಳಾಗಿವೆ. ಹೀಗೆ ಪ್ರೆಸ್ ಆದಾಗ ಭೇಟಿಯಾದ ವ್ಯಕ್ತಿಯು ಹೆಚ್ಚು ಕಾಲ ಮನಸ್ಸಿನಲ್ಲಿ ಉಳಿಯುತ್ತಾನೆ ಮತ್ತು ಮನಸ್ಸು ಚಂಚಲವಾಗುವುದಿಲ್ಲ. ಇದು ಒಳ್ಳೆಯ ಪದ್ಧತಿಯೂ ಸಹ, ಏಕೆಂದರೆ ಸಂಪೂರ್ಣ ಸ್ವಚ್ಛತೆ ಮತ್ತು ಆರೋಗ್ಯ. ಬ್ಯಾಕ್ಟೀರಿಯಾ ಹರಡುವ ಭಯವಿಲ್ಲ. ಕೈ ಕುಲುಕುವುದರಿಂದ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಇದೆ. ಆದ್ದರಿಂದಲೇ ಮಹರ್ಷಿಯವರು ಕೈ ಜೋಡಿಸಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಹೇಳಲು ತಿಳಿಸಿದ್ದಾರೆ. ಪಾಶ್ಚಿಮಾತ್ಯ ದೇಶದವರು ಸಹ ನಮ್ಮ ಪದ್ಧತಿಯನ್ನೇ ಅನುಸರಿಸುತ್ತಿದ್ದಾರೆ. ಚರಣ ಸ್ಪರ್ಶ ಅಂದರೆ ಕಾಲಿಗೆ ನಮಸ್ಕರಿಸುವುದು. ಸಾಮಾನ್ಯವಾಗಿ ನಮಗಿಂತ ಹಿರಿಯರಿಗೆ, ಜ್ಞಾನಿಗಳಿಗೆ ಚರಣ ಸ್ಪರ್ಶ ಮಾಡುತ್ತೇವೆ. ಯಾವಾಗ ಅವರು ನಮ್ಮ ಸ್ಪರ್ಶವನ್ನು ಸ್ವೀಕರಿಸುತ್ತಾರೋ ಆಗ ಅವರು ಅಹಂ ದಾಟಿಕೊಂಡು ಬಂದಿರುತ್ತಾರೆ. ಮಿದುಳಿನಿಂದ ಆರಂಭವಾದ ನರಗಳು ನಮ್ಮ ಇಡೀ ದೇಹದ ತುಂಬಾ ಹರಡಿರುತ್ತದೆ. ಈ ನರಗಳು ಕೈ ಬೆರಳುಗಳಲ್ಲಿ ಅಂತ್ಯವಾಗುತ್ತದೆ. ಯಾವಾಗ ನಮ್ಮ ಕೈ ಬೆರಳುಗಳು ಇತರರ ಪಾದದ ಬೆರಳುಗಳನ್ನು ಸ್ಪರ್ಶಿಸುತ್ತವೆಯೋ ಆಗ ಒಂದು ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಈ ನಮ್ಮ ಬೆರಳುಗಳು, ಹಸ್ತಗಳು ವಿದ್ಯುತ್ ಧಾರಕಗಳಾಗಿ ಕೆಲಸ ಮಾಡುತ್ತವೆ. ನಮ್ಮಿಂದ ಸ್ಪರ್ಶಿಸಿಕೊಂಡ ವ್ಯಕ್ತಿಯ ಕಾಲುಗಳು ಶಕ್ತಿಯನ್ನು ನೀಡುವ ಅಂಶವಾಗಿ ಗುರುತಿಸಲ್ಪಡುತ್ತದೆ. ದೇವಸ್ಥಾನಕ್ಕೆ ಹೋಗುವುದು ಮತ್ತು ಗಂಟೆಯನ್ನು ಬಾರಿಸುವುದು. ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ಇದು ಬರೀ ಸುಂದರವಾದ ತಾಣವಲ್ಲ, ಕಲಾಕೃತಿಯ ಜಾಗವೂ ಅಲ್ಲ. ಇದು ನಮಗೆ ಪಾಸಿಟಿವ್ ಎನರ್ಜಿ ಕೊಡುವ ಸ್ಥಳ. ಗರ್ಭಗೃಹದಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತದೆ. ದೇವರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತದೆ. ನಾವು ದೇವಸ್ಥಾನ ಪರಿಕ್ರಮ ಮಾಡುವುದರಿಂದ ಬಾಡಿ, ಮೈಂಡ್, ಸೋಲ್ ರೀಜನರೇಟ್ ಆಗುತ್ತದೆ. ಗೋಪುರಗಳನ್ನು ದೇವಸ್ಥಾನದಲ್ಲಿ ನಿರ್ಮಿಸಿರುತ್ತಾರೆ. ಇದರಿಂದ ನಮಗೆ ಬೇಗ ಧ್ಯಾನದ ಸ್ಥಿತಿಗೆ ಬರಲು ಸಾಧ್ಯವಾಗುತ್ತದೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಂ ಕುರ್ವೇ ಗಂಟಾರವಂ ತತ್ವ ದೇವತಾಹ್ವಾನ ಲಾಂಛನಂ. ದೇವಸ್ಥಾನದಲ್ಲಿ ನಾವು ಗಂಟೆ ಹೊಡೆಯುತ್ತೇವೆ. ಈ ಗಂಟೆಯನ್ನು ಪಂಚಲೋಹದಿಂದ ತಯಾರಿಸುತ್ತಾರೆ. ಸರಿಯಾದ ಪ್ರಮಾಣದಲ್ಲಿ ಲೋಹವನ್ನು ಮಿಶ್ರಿತವಾಗಿರುತ್ತದೆ. ನಾವು ಗಂಟೆಯನ್ನು ಜೋರಾಗಿ ಹೊಡೆದಾಗ 7 ಸೆಕೆಂಡ್ಗಳ ಕಾಲ ಧ್ವನಿ ಹೊಮ್ಮುತ್ತದೆ. ಆಗ ನಮ್ಮ ದೇಹದ 7 ಚಕ್ರಗಳು ಕ್ರಿಯೆಗೊಳ್ಳುತ್ತದೆ. ಓಂಕಾರ ಶಬ್ದ ತುಂಬಿ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಮಿದುಳಿನ 2 ಕಡೆಯ ಭಾಗ ಕ್ರಿಯೆಗೊಳ್ಳುತ್ತದೆ. ಕುಂಕುಮವನ್ನು ಇಡುವುದು. ಕುಂಕುಮವನ್ನು 2 ಹುಬ್ಬುಗಳ ನಡುವೆ ಇಡುತ್ತೇವೆ. ಇದು ಕುಂಕುಮ ಇಡುವುದರಿಂದ ದೇಹದ ಎನರ್ಜಿ ಹೊರಗೆ ಹೋಗದಂತೆ ತಡೆಯಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಆಜ್ಞಾ ಚಕ್ರಕ್ಕೆ ಒತ್ತಡ ಸಿಗುತ್ತದೆ. ಮುಖಕ್ಕೆ ರಕ್ತ ಚಲನೆ ಹೆಚ್ಚಾಗುತ್ತದೆ. ಕುಂಕುಮವನ್ನು ಬೆರಳಿನಲ್ಲಿ ಪ್ರೆಸ್ ಮಾಡಿ ಇಡುವುದರಿಂದ ಆಜ್ಞಾ ಚಕ್ರ ಚೆನ್ನಾಗಿ ಕ್ರಿಯೆಗೊಳ್ಳುತ್ತದೆ. ಮುಂದಿನ ಪೀಳಿಗೆಯವರು ಕುಂಕುಮದ ಬದಲು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳನ್ನು ಹಣೆಗೆ ಇಡುತ್ತಾರೆ ಎಂದು ಅರಿತ ಮಹರ್ಷಿಗಳು ಆಜ್ಞಾ ಧ್ಯಾನ ಮತ್ತು ಆಜ್ಞಾದ ಟಚ್ ಅನ್ನು ನಮಗೆ ನೀಡಿದ್ದಾರೆ. ಸ್ನೇಹಿತರೆ, ಮಾಂಗಲ್ಯ. ಪ್ರತಿಯೊಬ್ಬ ಸ್ತ್ರೀಯು ಬಯಸುವುದು ಮಾಂಗಲ್ಯ. 2 ಮನೆಗಳನ್ನು ಕೂಡಿಸುವುದು ಈ ಮಾಂಗಲ್ಯ. ಮಾಂಗಲ್ಯದ ಪದ್ಧತಿ ಬೇಡರ ಕಾಲದಲ್ಲಿ ಬಂದಿತ್ತೆಂದು ಹೇಳುತ್ತಾರೆ. ಬೇಟೆಗಾರನ ಹೆಂಡತಿ ತನ್ನ ಗಂಡ ಬೇಟೆಯಾಡಿದ ಪ್ರಾಣಿಯ ಉಗುರನ್ನು ಚರ್ಮದ ಎಳೆಯಿಂದ ಬಂಧಿಸಿ ಕುತ್ತಿಗೆಗೆ ಕಟ್ಟಿಕೊಳ್ಳುತ್ತಿದ್ದಳು. ಆ ನಂತರ ಅದು ಲೋಹದಲ್ಲಿ ಮಾರ್ಪಾಟಾಯಿತು. ಮಾಂಗಲ್ಯವು ಅನಾಹತ ಚಕ್ರಕ್ಕೆ ಮಾತ್ರ ತಾಕುವಂತಿರಬೇಕು, ಇನ್ನು ಕೆಳಗಡೆ ಬರಬಾರದು. ಮಾಂಗಲ್ಯ ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತದೆ. ಇದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ, ಸಹಬಾಳ್ವೆ, ತಾಳ್ಮೆ ಬರುತ್ತದೆ. ವಿವಾಹಿತ ಹೆಣ್ಣಿನ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದೆ ಪವಿತ್ರ ಭಾವವನ್ನು ಹೊಂದುವಂತೆ ಮಾಡುತ್ತದೆ ಈ ಮಾಂಗಲ್ಯ. ಸಿಂಧೂರ. ಸಿಂಧೂರವನ್ನು ನಿಂಬೆ ರಸ, ಅರಿಶಿನ, ಪಾದರಸದಿಂದ ತಯಾರಿಸುತ್ತಾರೆ.
ಇದನ್ನು ಹಣೆಯಿಂದ ಅಂದರೆ ಬೈತಲೆಯಿಂದ ಪಿಟ್ಯುಟರಿ ಗ್ರಂಥಿಯವರೆಗೆ ದಪ್ಪವಾಗಿ ಹಚ್ಚುತ್ತಾರೆ. ಇದು ಸೆಕ್ಸುಯಲ್ ಗ್ಲ್ಯಾಂಡ್ ಅನ್ನು ಉದ್ರೇಕಿಸುತ್ತದೆ. ಗಂಡ ಹೆಂಡತಿಯ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಮದುವೆಯಾದ ಸ್ತ್ರೀಯರು ಮಾತ್ರವೇ ಸಿಂಧೂರವನ್ನು ಧರಿಸಬೇಕು. ಆದ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ವಿಧವೆಯರಿಗೆ ಸಿಂಧೂರ ಧರಿಸಲು ಅವಕಾಶ ಕೊಡುತ್ತಿರಲಿಲ್ಲ. ಏಕೆಂದರೆ ಆಗ ಮರುಮದುವೆಯು ಹೆಚ್ಚಾಗಿ ಇರುತ್ತಿರಲಿಲ್ಲ. ಬಳೆಗಳನ್ನು ಧರಿಸುವುದು. ಬಳೆಗಳು ಸ್ತ್ರೀಯರ ಸಂತೋಷವನ್ನು ಹೆಚ್ಚಿಸುತ್ತದೆ. ಇವನ್ನು ಸಂತೋಷದಿಂದಲೂ ಧರಿಸುತ್ತಾರೆ. ಬಣ್ಣ ಬಣ್ಣದ ಬಳೆಗಳು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಮತ್ತು ಇದರ ಶಬ್ದ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುತ್ತದೆ. ಹೆಣ್ಣು ಮಕ್ಕಳ ಮೊಣಕೈ ಭಾಗ ಅತಿ ಸಕ್ರಿಯವಾಗಿರುತ್ತದೆ. ಅಂಗೈನ ಮೂಳೆಗಳು ಶಕ್ತಿಹೀನವಾಗಿರುತ್ತವೆ. ಬಳೆಗಳ ನಿರಂತರ ಘರ್ಷಣೆಯಿಂದ ಆ ಭಾಗದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. ನಮ್ಮ ದೇಹದಲ್ಲಿ ಸೃಷ್ಟಿಯಾದ ಎನರ್ಜಿ ಚರ್ಮದ ಮೂಲಕ ಆಚೆ ಹೋಗುತ್ತದೆ. ದುಂಡಾಗಿರುವ ಬಳೆಗಳು ಈ ವಿದ್ಯುತ್ ಶಕ್ತಿಯನ್ನು ಎಳೆದುಕೊಂಡು ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ರವಾನಿಸುತ್ತದೆ. ಚಿನ್ನದ ಬಳೆಗಳು ಮತ್ತು ಬೆಳ್ಳಿಯ ಬಳೆಗಳು ವಿದ್ಯುತ್ ವಾಹಕಗಳಾಗಿ ಕೆಲಸ ಮಾಡುತ್ತವೆ. ಆದ್ದರಿಂದಲೇ ಬಸರಿಯಾದ ಹೆಣ್ಣು ಮಗಳಿಗೆ 7 ತಿಂಗಳಲ್ಲಿ ಶ್ರೀಮಂತ ಶಾಸ್ತ್ರ ಮಾಡಿ ಕೈ ತುಂಬ ಬಳೆಯನ್ನು ಹಾಕುತ್ತಾರೆ. ಇದರಿಂದ ಮಗುವಿಗೆ ಸೌಂಡ್ ಸೆನ್ಸ್ ಹೆಚ್ಚಾಗುತ್ತದೆ ಮತ್ತು ನಾಡಿ ಆಕ್ಟಿವೇಟ್ ಆಗುತ್ತದೆ. ಮೆಹಂದಿ ಇದು ಒಂದು ಆಯುರ್ವೇದ ಔಷಧಿ. ಇದನ್ನು ಹಚ್ಚಿಕೊಳ್ಳುವುದರಿಂದ ಕಣ್ಣಿಗೆ ಆನಂದ, ದೇಹಕ್ಕೆ ತಂಪು. ಇದು ತಲೆನೋವು, ಜ್ವರವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೆಂಟಲ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ. ಇದು ಒಂದು ಆಂಟಿ ಹೀಲಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ. ಆದ್ದರಿಂದಲೇ ಮದುಮಗಳಿಗೆ ಹೆಚ್ಚಾಗಿ ಮೆಹಂದಿಯನ್ನು ಹಾಕುತ್ತಾರೆ. ಕಾಲುಂಗುರ ಧರಿಸುವುದು. ಮದುವೆಯಲ್ಲಿ ಮಾತ್ರವೇ ಗಂಡನ ಕೈಯಿಂದ ಹೆಂಡತಿಯರ ಕಾಲಿನ 2ನೇ ಬೆರಳಿಗೆ ಬೆಳ್ಳಿಯಿಂದ ಮಾಡಿದ ಕಾಲುಂಗುರವನ್ನು ಧರಿಸಲು ಹೇಳುತ್ತಾರೆ. ಏಕೆಂದರೆ 2ನೇ ಬೆರಳಿನ ನರಗಳು ಗರ್ಭಕೋಶದಿಂದ ಹೃದಯಕ್ಕೆ ಕನೆಕ್ಟ್ ಆಗಿರುತ್ತದೆ. ಈ ಕಾಲುಂಗುರ ಒತ್ತಡ ಗರ್ಭಕೋಶವನ್ನು ಶಕ್ತಿಯುತವನ್ನಾಗಿ ಮಾಡುತ್ತದೆ. ಸಂತಾನಗಳು ಚೆನ್ನಾಗಿರುತ್ತದೆ. ಕಾಲುಂಗುರ ಧರಿಸುವುದರಿಂದ ಮುಟ್ಟಿನ ತೊಂದರೆ ಇರುವುದಿಲ್ಲ. ಮೆನೋಪಾಸ್ನಲ್ಲಿ ಎದುರಿಸಬೇಕಾದ ತೊಂದರೆಗಳನ್ನು ನೀಗಿಸುತ್ತದೆ. ಮುಟ್ಟಿನ ಸೈಕಲ್ ಅಂದರೆ ಋತುಚಕ್ರ ಸರಿಯಾಗಿರುತ್ತದೆ. ಯಾರಿಗಾದರೂ ಋತುಚಕ್ರದಲ್ಲಿ ತೊಂದರೆಯಾದರೆ ಹಿರಿಯರು ಹೇಳುತ್ತಿದ್ದರು, ಮದುವೆಯಾಗಲಿ ನಂತರ ಸರಿ ಹೋಗುತ್ತದೆ ಎಂದು. ಕೆಲವರು ಫ್ಯಾಷನ್ಗಾಗಿ ಕಾಲುಂಗುರವನ್ನು ತೆಗೆದು ಹಾಕುತ್ತಾರೆ. ಆದ್ದರಿಂದ ಮಹರ್ಷಿಯವರು ಕಾಲಿನ ವ್ಯಾಯಾಮದಲ್ಲಿ ಬೆರಳಿಗೆ ಎಕ್ಸರ್ಸೈಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅರಿಶಿನ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದಲೇ ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಅರಿಶಿನ ಶಾಸ್ತ್ರವೆಂದು ಮೊದಲನೇದಾಗಿ ಮಾಡುತ್ತಾರೆ. ಇದರಲ್ಲಿ ಅರಿಶಿನ ನೀರನ್ನು ಇಬ್ಬರಿಗೂ ಹಾಕುತ್ತಾರೆ. ಇದರಿಂದ ಅವರಿಬ್ಬರ ಚರ್ಮ ಶುದ್ಧಿ ಮಾಡುವುದೇ ಅವರ ಉದ್ದೇಶವಾಗಿತ್ತು. ಕಿವಿಗೆ ಓಲೆ ಧರಿಸುವುದು. ಕಿವಿಯನ್ನು ಚಿಕ್ಕ ವಯಸ್ಸಿನಲ್ಲಿ ಚುಚ್ಚುತ್ತಿದ್ದರು. ಏಕೆಂದರೆ ಕಿವಿ ಚುಚ್ಚುವುದರಿಂದ ಥಿಂಕಿಂಗ್ ಎಬಿಲಿಟಿ ಬೆಳೆಯುತ್ತಿತ್ತು. ಕಿವಿ ಹಿಂಡುವುದರಿಂದ, ಓಲೆ ಧರಿಸುವುದರಿಂದ ಹರಣಿ ಕಾಯಿಲೆ ಬರುವುದಿಲ್ಲ. ಚಿಂತನೆಯನ್ನು ಸಮಸ್ಥಿತಿಯಲ್ಲಿ ಇಡುತ್ತದೆ. ಸೌಂಡ್ ಸೆನ್ಸ್ ಆಕ್ಟಿವೇಟ್ ಆಗುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸಹಾಯಕವಾಗುತ್ತದೆ. ಆದುದರಿಂದ ಹಿಂದಿನ ಕಾಲದಲ್ಲಿ ಗುರುಗಳು ಕಿವಿ ಹಿಂಡುತ್ತಿದ್ದರು ಮತ್ತು ಕಿವಿ ಹಿಡಿದುಕೊಂಡು ಉಟ್ಪೈಸೊಡುವ ಶಿಕ್ಷೆಯನ್ನು ಕೊಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ಗಂಡು ಮಕ್ಕಳು ಸಹ ಕಿವಿಗೆ ಓಲೆಗಳನ್ನು ಧರಿಸುತ್ತಿದ್ದರು. ಸ್ವಾಮಿ ಮಹರ್ಷಿಗಳು ಫೇಸ್ ಮಸಾಜ್ನಲ್ಲಿ ಕಿವಿಗೆ ಈ ಎಕ್ಸರ್ಸೈಸ್ ಅನ್ನು ನಮಗೆ ನೀಡಿದ್ದಾರೆ. ಆಲದ ಮರ ಸುತ್ತುವುದು. ಆಲದ ಮರದು ಹೂವು ಹಣ್ಣುವನ್ನು ಕೊಡುವುದಿಲ್ಲ. ಮರವು ಕೂಡ ಅಷ್ಟು ಗಟ್ಟಿಯಾಗಿ ಏನು ಇರುವುದಿಲ್ಲ. ಆದರೆ ಇದು ಹಗಲು ರಾತ್ರಿ 24 ಗಂಟೆಗಳ ಕಾಲ ಆಕ್ಸಿಜನ್ ಕೊಡುವುದರ ಕಾರಣ ಇದನ್ನು ಸಂರಕ್ಷಿಸಲೇಬೇಕೆಂದು ಪೂರ್ವಿಕರು ಇದನ್ನು ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದರ ಅಡಿಯಲ್ಲಿ ನಾಗರಕಲ್ಲುಗಳನ್ನು ಇಟ್ಟು ಪ್ರದಕ್ಷಿಣೆಗೆ ಅನುಕೂಲವನ್ನು ಮಾಡಿಕೊಡುತ್ತಿದ್ದಾರೆ. ಔದುಂಬರ ಮತ್ತು ಬೇವಿನ ಮರಗಳು ಸಹ ಆರೋಗ್ಯಕ್ಕೆ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಆಲದ ಮರವನ್ನು ಸುತ್ತಲು ಹೇಳುತ್ತಿದ್ದರು. ಏಕೆಂದರೆ ಸುತ್ತುವಾಗ ಅವರ ಕಾಲಿಗೆ ವ್ಯಾಯಾಮ ಆಗುತ್ತಿತ್ತು ಮತ್ತು ಅದರ ಆಕ್ಸಿಜನ್ ಇಂದ ಶ್ವಾಸಕೋಶಗಳು ಶುದ್ಧಿಯಾಗುತ್ತಿತ್ತು. ಸ್ನೇಹಿತರೆ, ಈಗ ಊಟ ಮಾಡುವ ಪರಿಸ್ಥಿತಿಯೂ ಸಹ ಹೇಗಿದೆ ನೋಡಿ. ಟಿವಿಯ ಮುಂದೆ ಕುಳಿತು ಸೋಫಾದಲ್ಲಿ ಊಟ ಮಾಡುತ್ತಾರೆ. ತಾವು ಏನು ತಿಂದೆವು, ಎಷ್ಟು ತಿಂದೆವು, ಯಾವುದನ್ನು ತಿಂದೆವು ಅನ್ನುವ ಪರಿವು ಕೂಡ ಇರೋದೇ ಇಲ್ಲ. ಆದರೆ ಚಾಪೆಯ ಮೇಲೆ ಸುಖಾಸನದಲ್ಲಿ ಕುಳಿತು ಊಟ ಮಾಡುವುದು ಒಳ್ಳೆಯ ಪದ್ಧತಿ. ಸುಖಾಸನವು ಜೀರ್ಣಕ್ರಿಯೆಗೆ ಅನುಕೂಲವನ್ನು ಮಾಡಿಕೊಡುತ್ತದೆ. ಊಟ ಮಾಡುವಾಗ ಹಿಂದೆ ಮುಂದೆ ಬಾಗುವುದರಿಂದ ದೇಹದಲ್ಲಿ ರಾಸಾಯನಿಕ ಸ್ರವಿಸಿ ಭೋಜನ ಕ್ರಿಯೆಗೆ ಅನುಕೂಲ ಮಾಡಿಕೊಡುತ್ತದೆ. ಮೊದಲು
ಬಿಸಿಯಾದ ತಿಳಿಸಾರು, ಅನ್ನ, ಪಾಯಸ ತಿಂದ ನಂತರ ಸಿಹಿಯನ್ನು ತಿನ್ನಬೇಕು. ಏಕೆಂದರೆ ಸಿಹಿಯಲ್ಲಿ ಕಾರ್ಬೋಹೈಡ್ರೇಟ್ ಇರುವುದರಿಂದ ಇದು ಜೀರ್ಣಶಕ್ತಿಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುತ್ತದೆ. ನಿದ್ರೆಯ ಸ್ಥಿತಿ. ಪ್ರಾಕ್ಷಿರ ಶಯನೇ ವಿಂಧ್ಯಾತ್ ಧನಮಾಯುಷ್ಯ ದಕ್ಷಿಣೆ ಪಶ್ಚಿಮೆ ಪ್ರಬಲಾಚಿಂತಹ ಹಾನಿ ಮೃತ್ಯು ರಥೋತ್ತರೆ. ಅಂದರೆ ಪೂರ್ವಕ್ಕೆ ತಲೆ ಇಟ್ಟು ಮಲಗಿದರೆ ಧನಪ್ರಾಪ್ತಿ, ದಕ್ಷಿಣಕ್ಕೆ ಆಯುಸ್ಸು ಹೆಚ್ಚುತ್ತದೆ, ಪಶ್ಚಿಮಕ್ಕೆ ತಲೆಮಾಡಿ ಮಲಗಿದರೆ ಪ್ರಬಲವಾದ ಚಿಂತೆಗಳು, ಉತ್ತರಕ್ಕೆ ತಲೆಮಾಡಿ ಮಲಗಿದರೆ ಧನ ನಷ್ಟ ಮತ್ತು ಮೃತ್ಯು ಎಂದು ಹೇಳುತ್ತಾರೆ. 8 ಗಂಟೆಗಳ ಕಾಲ ಮನುಷ್ಯನಿಗೆ ನಿದ್ರೆ ಅವಶ್ಯಕ. ಪೂರ್ವಕ್ಕೆ ತಲೆ ಹಾಕಿ ಮಲಗುವುದು ಒಳ್ಳೆಯದು. ದೇಹದಲ್ಲಿ ಅಯಸ್ಕಾಂತ ಚಲನೆ ಚೆನ್ನಾಗಿರುತ್ತದೆ, ಕಾಂತೀಯ ಕ್ಷೇತ್ರಗಳು ಹೊಂದಿಕೊಳ್ಳುತ್ತವೆ. ಉತ್ತರಕ್ಕೆ ತಲೆ ಮಾಡಿ ಮಲಗಬಾರದೆಂದು ತಿಳಿಸಲು ಹಿರಿಯರು ಉತ್ತರಕ್ಕೆ ಮಲಗಿದ ಆನೆಯ ತಲೆಯನ್ನು ತಂದು ಗಣೇಶನಿಗೆ ಇಟ್ಟ ಕಥೆಯನ್ನು ತಿಳಿಸಿದ್ದಾರೆ. ಇನ್ನು ಉಪವಾಸ. ನಮ್ಮ ದೇಹದಲ್ಲಿ 80% ನೀರು ಇರಬೇಕು, 20% ಆಹಾರ, ಘನ ಆಹಾರ ಇರಬೇಕು. ಆದ್ದರಿಂದ 15 ದಿನಕ್ಕೊಮ್ಮೆ ನಿರಾಹಾರ ಉಪವಾಸ ಮಾಡುವುದರಿಂದ ಡೈಜೆಷನ್ ಸಿಸ್ಟಮ್ಗೆ ರೆಸ್ಟ್ ಸಿಗುದಂತಾಗುತ್ತದೆ. ಜೀರ್ಣಾಂಗವೆಲ್ಲವೂ ತಕ್ಕ ಮಟ್ಟಿಗಾದರೂ ಕ್ಲೀನ್ ಆಗುತ್ತದೆ. ಆದ್ದರಿಂದ ಹಿರಿಯರು ಏಕಾದಶಿಯನ್ನು ಉಪವಾಸ ಮಾಡಬೇಕೆಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಹೇಳುತ್ತಾ ಹೋದರೆ ಇನ್ನು ಎಷ್ಟೋ ವಿಷಯಗಳು ಇದರಲ್ಲಿ ಅಡಕವಾಗಿದ್ದಾರೆ. ಕೆಲವನ್ನು ಮಾತ್ರ ತಿಳಿಸುತ್ತಿದ್ದೇನೆ. ಹಿಂದಿನ ಕಾಲದ ಸ್ತ್ರೀಯರು ಪ್ರತಿನಿತ್ಯ ಸೊಂಟಕ್ಕೆ ಡಾಬನ್ನು ಕಟ್ಟಿಕೊಳ್ಳುತ್ತಿದ್ದರು. ಅದು ಬೆಳ್ಳಿಯದಾದರೂ ಬಂಗಾರದಾದರೂ ಅವರಿಗೆ ಅದರಿಂದ ಪ್ರಯೋಜನ ಸಿಗುತ್ತಿತ್ತು. ಈ ಡಾಬನ್ನು ಹಾಕುವುದರಿಂದ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತಿತ್ತು. ಪ್ಯಾಂಕ್ರಿಯಸ್ ಭಾಗ ಕೂಡ ಆಕ್ಟಿವೇಟ್ ಆಗಿ ಚೆನ್ನಾಗಿ ಕ್ರಿಯೆಗೊಳ್ಳುತ್ತಿತ್ತು. ಇದು ಜಠರಾಗ್ನಿಯನ್ನು ಶಕ್ತಿಯುತವಾಗಿ ಮಾಡುತ್ತಿತ್ತು. ಗರ್ಭಾಶಯವು ನರಗಳಿಗೆ ಒತ್ತಡ ಸಿಕ್ಕಿ ಆರೋಗ್ಯ ಸ್ಥಿತಿಯಲ್ಲಿ ತಾಯ್ತನವನ್ನು ಪಡೆಯುತ್ತಿದ್ದರು. ಹೆರಿಗೆಯ ನಂತರ ನಿಲ್ಲುವ ಹೊಟ್ಟೆ ಸಣ್ಣದಾಗಿ ಆಗುತ್ತಿತ್ತು. ಮುಟ್ಟಿನ ತೊಂದರೆ ಇರುತ್ತಿರಲಿಲ್ಲ. ಋತುಚಕ್ರದಲ್ಲಿ ತೊಂದರೆ ಆಗುತ್ತಿರಲಿಲ್ಲ. ಆದ್ದರಿಂದಲೇ ಮಹರ್ಷಿಯವರು 14 ಪಾಯಿಂಟ್ ಎಕ್ಸರ್ಸೈಸ್ ಅಲ್ಲಿ ಈ ಪಾಯಿಂಟ್ಗೆ ಒತ್ತನ್ನು ನೀಡಿದ್ದಾರೆ. ಮೂಗುತಿಯನ್ನು ಧರಿಸುವುದು. ಮೂಗುತಿಯನ್ನು ಧರಿಸುವುದರಿಂದ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳು ಸಕ್ರಿಯವಾಗಿ ಆಗುತ್ತವೆ. ಎಡಗಡೆ ಮೂಗು ಚುಚ್ಚುವುದರಿಂದ ರೀಪ್ರೊಡಕ್ಟಿವಿಟಿ ಆರ್ಗನ್ ಆಕ್ಟಿವ್ ಆಗುತ್ತದೆ. ಅಂದರೆ ಪುನರುತ್ಪತ್ತಿ ಕಾರ್ಯ ಚೆನ್ನಾಗಿ ಆಗುತ್ತದೆ. ಆದ್ದರಿಂದ ಫೇಸ್ ಮಸಾಜಿನಲ್ಲಿ ನಾವು ಮೂಗಿನಗೆ ಒಳ್ಳೆಯ ಪ್ರೆಷರ್ ಅನ್ನು ಕೊಡುತ್ತೇವೆ. ಅರೆವಂಕಿ ಧರಿಸುವುದು. ತೋಳಿಗೆ ಹಾಕುವ ಬಾಜುಬಂದಿ. ಇದರಿಂದ ತೋಳಿನ ನರಗಳು ಬಲಿಷ್ಠಗೊಳ್ಳುತ್ತದೆ, ಕರುಳಿನ ನರಗಳು ಆಕ್ಟಿವೇಟ್ ಆಗುತ್ತದೆ. ಹೊಟ್ಟೆಯು ಹಸಿವು ಬೇಗ ಆಗುವುದಿಲ್ಲ. ಆದ್ದರಿಂದಲೇ ಋಷಿಗಳು ತಪಸ್ಸಿಗೆ ಕುಳಿತಾಗ ತೋಳಿನ ಹತ್ತಿರ ಯು ಆಕಾರದ ಕೋಲನ್ನು ಇಟ್ಟುಕೊಳ್ಳುತ್ತಿದ್ದರು. ಇದು ತುರಿಯನ್ನು ಸಹ ಸಕ್ರಿಯಗೊಳಿಸುತ್ತಿತ್ತು. ಹೆಣ್ಣು ಮಕ್ಕಳು ಬೀಗದ ಕೈ ಗುಚ್ಚನ್ನು ಎಡಗಡೆಯ ಭಾಗದಲ್ಲಿ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಿದ್ದರು. ಇದರಿಂದ ಇಲ್ಲಿರುವ ಗಂಟಲಿಗೆ ಕನೆಕ್ಟ್ ಆಗಿರುವ ನರಗಳು ಕ್ರಿಯೆಗೊಳ್ಳುತ್ತಿತ್ತು. ಅವರ ವಾಯ್ಸ್ ಚೆನ್ನಾಗಿ ಬರುತ್ತಿತ್ತು. ಥ್ರೋಟ್ ಪೇನ್ ಬರುತ್ತಿರಲಿಲ್ಲ. ಅದಕ್ಕಾಗಿಯೇ ಸ್ವಾಮೀಜಿಯರು 14 ಪಾಯಿಂಟ್ಸ್ ನಲ್ಲಿ ಈ ಪಾಯಿಂಟ್ಗೆ ಆದ್ಯತೆಯನ್ನು ನೀಡಿದ್ದಾರೆ. ಕಾಲಿಗೆ ಗೆಜ್ಜೆಯನ್ನು ಧರಿಸುವುದು. ಕಾಲಿಗೆ ಭಾರವಾದ ಕಡಗ ಧರಿಸುವುದರಿಂದ ಲಿಂಬ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತದೆ. ಒಳ್ಳೆಯ ಉಷ್ಣವಾಹಕ ಇದು. ಬೆಳ್ಳಿಯು ಒಂದು ಒಳ್ಳೆಯ ಉಷ್ಣವಾಹಕ. ಭೂಮಿಯಲ್ಲಿರುವ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ನಮ್ಮ ದೇಹಕ್ಕೆ ನೀಡುತ್ತದೆ. ಹ್ಯುಮಿನಿಟಿ ಬೂಸ್ಟ್ ಆಗುತ್ತದೆ. ಕಾಲಿನ ಗಂಟಿಗೆ ಕಡಗ ತಗುಲುವುದರಿಂದ ಗರ್ಭಾಶಯ ಚೆನ್ನಾಗಿರುತ್ತದೆ. ಗರ್ಭದ ಸಮಸ್ಯೆ, ರೋಗ ಬರುವುದಿಲ್ಲ. ಕಾಲಿಗೆ ಪಾದಕ್ಕೆ ಹೆಚ್ಚಿನ ಶಕ್ತಿ ದೊರೆಯುತ್ತದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುವುದಿಲ್ಲ. ಕಾಲಿನ ಊತವೂ ಬರುವುದಿಲ್ಲ. ಆದ್ದರಿಂದಲೇ ಮಹರ್ಷಿಯವರು ಕಾಲಿನ ಗಂಟಿನ ಭಾಗದ ಮಸಾಜ್ ಮಾಡಲು ತಿಳಿಸಿದ್ದಾರೆ. ತಲೆಗೆ ರಾಗಿಟಿ ಬಿಲ್ಲೆ ಹಾಕುವುದು. ಕಿವಿಯ 2 ಕಡೆಯ ಕೂದಲನ್ನು ಎಳೆದು ಕಟ್ಟಿ ಬಿಲ್ಲೆಯನ್ನು ಸೇರಿಸುತ್ತೇವೆ. ಇದರಿಂದ ಮಿದುಳಿನ 2 ಭಾಗದ ಪ್ರೆಷರ್ ಪಾಯಿಂಟ್ಗಳು ಆಕ್ಟಿವೇಟ್ ಆಗುತ್ತದೆ. ನೆತ್ತಿಯ ಹಿಂಭಾಗ ಅಂದರೆ ಮೆದುಳಿನ ಹಿಂಭಾಗ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಹಣೆಯ ಮೇಲೆ ಬರುವಂತೆ ಬೈತಲೆ ಬೊಟ್ಟೆಯನ್ನು ಹಾಕುತ್ತೇವೆ. ತಲೆಯಲ್ಲಿ ಸೂರ್ಯಚಂದ್ರ ಬಿಲ್ಲೆಗಳನ್ನು ಹಾಕುತ್ತಿದ್ದರು. ಇದರಿಂದ ಮಿದುಳಿನ ಎಲ್ಲಾ ಪ್ರೆಷರ್ ಪಾಯಿಂಟ್ಗಳು ಆಕ್ಟಿವೇಟ್ ಆಗುತ್ತಿತ್ತು. ಸ್ನೇಹಿತರೆ, ಹೀಗೆ ಹೇಳುತ್ತಾ ಹೋದರೆ ಹಲವಾರು ವಿಷಯಗಳು, ಸಂಪ್ರದಾಯಗಳು ವಿಜ್ಞಾನದಲ್ಲಿ ಅಡಕವಾಗಿರುವುದನ್ನು ನಾವು ಹೇಳಬಹುದು. ಆದರೆ ವೇಳೆಯು ಅಭಾವದಿಂದ ಎಲ್ಲವನ್ನು ಹೇಳಲು ಸಾಧ್ಯವಿಲ್ಲ. ಈ ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಅಂದರೆ ಒಡವೆ, ವಸ್ತ್ರ, ಸೀರೆ, ಆಹಾರ, ಊಟ, ಆಚರಣೆ, ಅಡುಗೆ ಮಾಡುವ ರೀತಿ ಎಲ್ಲದರಲ್ಲೂ ಅರ್ಥಗರ್ಭಿತವಾದ ವೈಜ್ಞಾನಿಕ ಅಂಶಗಳನ್ನು ಪೂರ್ವಿಕರು ಅಡಗಿಸಿಟ್ಟಿದ್ದಾರೆ.
ಆದರೆ ಈ ದಿನ ಈ ಅವಕಾಶವನ್ನು ಮಾಡಿಕೊಟ್ಟ WCSC ಮುಖ್ಯಸ್ಥರಾದ ಡಾಕ್ಟರ್ ಗಣಪತಿ ಸಾರ್ ಮತ್ತು ವಿಜಯ ಮೇಡಮ್ ರವರಿಗೆ ವಂದಿಸುತ್ತಾ ವೇದಾದ್ರಿ ಮಹರ್ಷಿಯವರನ್ನು ನೆನೆಯುತ್ತಾ ನನ್ನ ಮಾತನ್ನು ಕೇಳಿದ ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ ಎರಡನೇ ಬಾರಿ ನನಗೆ ಅವಕಾಶ ಕೊಟ್ಟಂತ WCSC ಮುಖ್ಯಸ್ಥರಿಗೂ ವಂದಿಸುತ್ತಾ ಈ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆಗಳನ್ನು ಕೇಳುವ ಮೊದಲು ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ಮತ್ತೊಮ್ಮೆ ನೀವು ಈ ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಪ್ರಮುಖ ಸೂಚನೆ ಸ್ನೇಹಿತರೆ. ಫೌಂಡೇಶನ್ ಕೋರ್ಸ್ ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಕರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಹಾಗೂ ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರು ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಆನ್ಲೈನ್ ಕೋರ್ಸ್ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಈ ಅಭ್ಯಾಸಗಳು ಒಂದು ಸದಾವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತರಾಗಿ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಬಹಳ ಉಪಯುಕ್ತವಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಹಾಗೂ ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕದ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆಗಳು ಕೇಳೋಂಗಿದ್ರೆ ಕೇಳಿ. ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್. ಆಯ್ತು ಮೇಡಮ್, ಮುಗಿಸ್ಕೊಳೋಣ ಮೇಡಮ್. ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಸಂಧ್ಯಾ ನಾಗರಾಜ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಮ್ಮೆಲ್ಲರಿಗೂ ಸಿಗುತ್ತಿರಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ಆತ್ಮ ಸಂಗಮದಲ್ಲಿ ನಾಳಿನ ಕಾರ್ಯಕ್ರಮಗಳು: ನಾಳೆ ಬೆಳಿಗ್ಗೆ 5:45ಕ್ಕೆ ತುರ್ಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ತಮಿಳಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಧ್ಯಾನ. ವಿಷಯ 2:30ಕ್ಕೆ ಗ್ರೇಟ್ನೆಸ್ ಆಫ್ ಫಿಲಾಸಫಿ ಎಂಬ ಚಿಂತನೆಯನ್ನು ಸ್ಕೈ ಪ್ರೊಫೆಸರ್ ವಿ ಅಲುಮೇಲು ಅವರು ನೀಡಲಿದ್ದಾರೆ. ಸಂಜೆ ಕನ್ನಡದಲ್ಲಿ ಆತ್ಮ ಸಂಗಮನದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ
ವಿಶ್ವಶಾಂತಿಗಾಗಿ ಹಾರೈಕೆ. 4:55ಕ್ಕೆ ಕುಟುಂಬದ ಸಾಮರಸ್ಯದ 3 ಕಣ್ಣುಗಳು ಸ್ಕೈ ಉಪ ಪ್ರಾಧ್ಯಾಪಕರಾದ ಮಂಜುಳಾ ಎಚ್ ಅವರು ನೀಡಲಿದ್ದಾರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ, ಗುರುಗಳ ಕೃಪೆಯಿಂದ ಎಲ್ಲರ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ವಿಶ್ವಶಾಂತಿಗಾಗಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.